ಲೋಕಸಭಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಮತ್ತೊಂದು ಕಡೆ ಈ ಬಾರಿ ಶತಾಯ ಗತಾಯ ಗೆಲ್ಲೇಬೇಕು ಅಂತೇಳಿ ಅಭ್ಯರ್ಥಿಗಳು ಬಹಳ ದೊಡ್ಡ ಮಟ್ಟದ ಪ್ರಚಾರವನ್ನ, ಕ್ಯಾಂಪೇನ್ ಅನ್ನ, ಮತ ಶಿಕಾರಿಗಳನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಯಾಕಂತಂದ್ರೆ ಈ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಇಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ಸಿಗುತ್ತೆ, ಅವರು ಬಿಜೆಪಿ ಕಡೆಯಿಂದ ಸ್ಪರ್ಧೆ ಮಾಡ್ತಾರೆ, ಇಲ್ಲ ಅಂತಂದ್ರೆ ಆ ಟಿಕೆಟ್ ಮಿಸ್ ಆದ ನಂತರದಲ್ಲಿ ಪಕ್ಷೇತರರಾಗಿ ನಿಲ್ತಾರೆ. ಈ ತರದ ಒಂದಷ್ಟು ನಿರೀಕ್ಷೆಗಳಿತ್ತು. ಬಟ್ ಆ ನಿರೀಕ್ಷೆಗಳೆಲ್ಲ ಹುಸಿಯಾಗಿದೆ. ಈಗ ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಅಂದ್ರೆ ಒಂದು ಅಚ್ಚರಿ ಬೆಳವಣಿಗೆ ಆಗಿದೆ. ಏನಪ್ಪಾ ಅದು ಅಂದ್ರೆ ಮಂಡ್ಯ ಮಹಾಯುದ್ಧಕ್ಕೆ ಮೆಗಾ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಜಿದ್ದಿನ ಅಖಾಡದಲ್ಲಿ ಕಾಂಗ್ರೆಸ್ ಪರ ಸ್ಟಾರ್ ಪ್ರಚಾರ ನಡೆಸಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ಸ್ಟಾರ್ ಚಂದ್ರು ಪರವಾಗಿ ದರ್ಶನ್ ಬಿರುಸಿನ ಮತಬೇಟೆ ನಡೆಸಿದ್ದಾರೆ. ಈ ಮೂಲಕ ದಳಪತಿಗೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದೆ ಕಾಂಗ್ರೆಸ್ ಪಡೆ. ನಟ ದರ್ಶನ್ ಮತಯಾಚನೆಗೆ ಚಂದ್ರು ಸ್ಟಾರ್ ಖುಲಾಯಿಸುತ್ತಾ ಅನ್ನುವಂಥ ಪ್ರಶ್ನೆ. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಿಂಚಿನ ಸಂಚಾರವನ್ನು ನಡೆಸಿದ್ದಾರೆ ನಟ ದರ್ಶನ್. ದರ್ಶನ್ಗೆ ಶಾಸಕ ನರೇಂದ್ರ ಸ್ವಾಮಿ, ಕದಲೂರು ಉದಯ್ ಸಾಥ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸ್ಟಾರ್ ನಟ ದರ್ಶನ್ ಅವರನ್ನ ನೋಡೋದಕ್ಕೆ ಅಭಿಮಾನಿಗಳ ದಂಡೆ ಅಲ್ಲಿ ಬಂದಿತ್ತು. ನಟ ದರ್ಶನ್ ಅಬ್ಬರದಿಂದ ಮೈತ್ರಿ ಅಭ್ಯರ್ಥಿಗೆ ಏನಾದರೂ ಸಂಕಷ್ಟ ಆಗುತ್ತಾ ಅಥವಾ ಹೊಡೆತ ಬೀಳುತ್ತಾ ಅನ್ನುವಂಥ ವಿಚಾರ ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂತಂದ್ರೆ ಈ ಬೆಳವಣಿಗೆ ಏನಿದೆ, ನಾವೀಗ ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಅಬ್ಬರದ ಪ್ರಚಾರವನ್ನು ನಡೆಸೋದ್ರ ಮೂಲಕ ಮೈತ್ರಿ ಅಭ್ಯರ್ಥಿಗೆ ಒಂದು ರೀತಿಯಾಗಿ ಇದು ಸಂಕಷ್ಟ ಆಗತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಅವರು ನಿಂತಿದ್ದಾರೆ. ನಮ್ಮ ನರೇಂದ್ರನಂದು, ನಮ್ಮ ಉದಯಗೌಡರದ್ದು ಕೈನ ಬಲಪಡಿಸಿ ಇನ್ ಸೇವೆ ಮಾಡೋ ಅವಕಾಶ ಅವ್ರಿಗೆ ಇದು ಹೆಚ್ಚು ಮಾಡಿಕೊಡಿ ಅಂತ ಎಲ್ಲರ ಹತ್ರ ತಲೆ ಬಾಗಿ ಬೇಡ್ಕೊಳ್ತಾ ಇದ್ದೀನಿ. ದಯಮಾಡಿ ಇನ್ನು ಕಳೆದ ಬಾರಿ ಚುನಾವಣೆಯನ್ನು ನೋಡೋದಾದ್ರೆ ಅಂದ್ರೆ 2019ರಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ದರ್ಶನ್ ಭರ್ಜರಿ ಪ್ರಚಾರವನ್ನ ಮಾಡಿದ್ರು. ಅವತ್ತು ಪಕ್ಷೇತರ ಅಭ್ಯರ್ಥಿಯಾಗಿದ್ದಂತ ಸುಮಲತಾ ಪರ ಮತ ಭೇಟಿಯನ್ನ ನಡೆಸಿದ್ರು ಚಾಲೆಂಜಿಂಗ್ ಸ್ಟಾರ್. 2019ರಲ್ಲಿ ಯಾವ ರೀತಿಯಾದಂತಹ ಪ್ರಚಾರ ಮಾಡಿದ್ರು ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ಇವತ್ತು ಕುಮಾರಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ ಪರ ಮತಯಾಚನೆ ಮಾಡ್ತಾ ಇದ್ದಾರೆ. ಸುಮಲತಾ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ನಟ ದರ್ಶನ್ ಮತ್ತು ನಟ ಯಶ್. ಸುಮಲತಾ ಪರವಾಗಿ ನಿರಂತರ ಪ್ರಚಾರವನ್ನ ದರ್ಶನ್ ಕೈಗೊಂಡಿದ್ರು. ಈಗ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಸ್ಟಾರ್ ಚಂದ್ರಪುರವು ದಿನವಿಡೀ ಪ್ರಚಾರವನ್ನು ನಡೆಸಿದ್ದಾರೆ. ಮಂಡ್ಯದಲ್ಲಿ ಭರ್ಜರಿ ಅಭಿಮಾನಿಗಳನ್ನ ದರ್ಶನ್ ಹೊಂದಿದ್ದಾರೆ. ದರ್ಶನ್ ಪ್ರಚಾರ ಮಂಡ್ಯದಲ್ಲಿ ದಳಪತಿಗೆ ಹಿನ್ನಡೆಯನ್ನ ತಂದಿಡುತ್ತಾ ಅನ್ನುವಂಥ ಪ್ರಶ್ನೆ. ಅಂದ್ರೆ 2019ರ ಚಿತ್ರಣ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ HD ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಅಬ್ಬರದ ಪ್ರಚಾರವನ್ನು ನಡೆಸಿದ್ರು. ಈಗ 2024ರಲ್ಲಿ ಸ್ವತಃ ಕುಮಾರಸ್ವಾಮಿ ಅವರ ವಿರುದ್ಧ ಮತ ಭೇಟಿಯನ್ನ ಮಂಡ್ಯ ಭಾಗದಲ್ಲಿ ನಡೆಸ್ತಾ ಇದ್ದಾರೆ. ಸೊ ದರ್ಶನ್ ಅವರ ಈ ಪ್ರಚಾರ ಮಂಡ್ಯದಲ್ಲಿ ಯಾವ ರೀತಿಯಾದಂಥ ಹೊಡೆತ ಕೊಡಬಹುದು ಅಥವಾ ದಳಪತಿಗಳಿಗೆ ಏನಾದರೂ ಹಿನ್ನಡೆ ಆಗಬಹುದಾ ಈ ಅಬ್ಬರದ ಪ್ರಚಾರ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇದೆ. ನಮ್ಮ ಉದಯಗೌಡರಿಗೆ ಕೈಗಳನ್ನ ಬಲಪಡಿಸಿ ಅಂತ ಎಲ್ಲರ ಹತ್ರ ನಾನು ತಲೆಬಾಗಿ ಬೇಡ್ಕೊಳ್ತೀನಿ. ನಿಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ಹಾಕಿ ಅಂತ ಹೇಳಿ ಎಲ್ಲರೂ ಇನ್ನು ಸುಮಲತಾ ಅವರು ಯಾವ ರೀತಿಯಾಗಿ ಹೇಳ್ತಾರೆ ಅಂದರೆ ಸುಮಲತಾ ಅಮ್ಮ ಏನು ಹೇಳ್ತಾರೆ ಅದನ್ನು ನಾನು ಕೇಳ್ತೀನಿ ಅನ್ನುವಂಥ ವಿಚಾರವನ್ನು ನಟ ದರ್ಶನ್ ಅವರು ಹೇಳಿದರು. ಯಾಕಂತಂದರೆ ಈ ಚುನಾವಣೆಯ ಸಂದರ್ಭದಲ್ಲಿ ಈ ವಿಚಾರ ಇದೆಯಲ್ಲ, ಇದು ಮುನ್ನೆಲೆಗೆ ಬರ್ತಾ ಇದೆ. ಸುಮಲತಾ ಬಿಜೆಪಿ ಸೇರ್ಪಡೆ ದಿನವೇ ನಟ ದರ್ಶನ್ ಅವರು ಈ ಮಾತನ್ನು ಹೇಳಿದರು. ಈ ಹಿಂದೆ ಅವರಿಗಾಗಿ ಮಂಡ್ಯದಲ್ಲಿ ನಾನು ಪ್ರಚಾರ ಮಾಡ್ತೀನಿ, ಇನ್ನು ಮುಂದೆಯೂ ಅವರ ಯಾವುದೇ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೀನಿ. ಅವತ್ತೇ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರವನ್ನ ನಟ ದರ್ಶನ್ ಅವರು ಹೇಳಿದ್ರು. ಈಗಾಗಲೇ ಸುಮಲತಾ ಬಿಜೆಪಿ ಸೇರ್ಪಡೆಯಾಗಿ ಮೈತ್ರಿಗೆ ಕ್ಷೇತ್ರ ತ್ಯಾಗವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಮಂಡ್ಯ ಮಹಾಯುದ್ಧಕ್ಕೆ ಪ್ರಚಾರವನ್ನ ಮಾಡೋದರ ಮೂಲಕ ಮೆಗಾ ಟ್ವಿಸ್ಟ್ ಅನ್ನ ನಟ ದರ್ಶನ್ ಅವರು ಕೊಟ್ಟಿದ್ದಾರೆ. ಅವತ್ತು ನಾನು ಅಮ್ಮನ ಪರವಾಗಿದ್ದೆ, ಇವತ್ತು ಕೂಡ ನಾನು ಅಮ್ಮನ ಪರವಾಗಿಯೇ ಇರ್ತೀನಿ. ಸುಮಲತಾ ಅಮ್ಮ ಏನು ಹೇಳ್ತಾರೆ ಅದನ್ನು ನಾನು ಕೇಳ್ತೀನಿ ಅನ್ನುವಂಥ ವಿಚಾರವನ್ನು ಈ ಹಿಂದೆ ಅವರಿಗಾಗಿ ಏನು ಪ್ರಚಾರವನ್ನು ಮಾಡಿದ್ದೆ, ಮುಂದೆಯೂ ಕೂಡ ಅದೇ ರೀತಿಯಾದಂಥ
ಸಪೋರ್ಟ್ ಅಥವಾ ಬೆಂಬಲ ನನ್ನ ಕಡೆಯಿಂದ ಇರುತ್ತೆ ಅನ್ನುವಂಥ ವಿಚಾರವನ್ನು ಸ್ವತಃ ನಟ ದರ್ಶನ್ ಅವರು ಹೇಳಿದರು. ನನ್ನ ಮನೆಯ ಮಕ್ಕಳಾಗಿ ಆವತ್ತಿನ ದಿನ ದರ್ಶನ್ ಹಾಗೂ ಯಶ್ ಅಷ್ಟು ಗಟ್ಟಿಯಾಗಿ ಏನೇ ಬಂದರೂ ಲೆಕ್ಕಿಸದೆ ಎಲ್ಲವನ್ನೂ ಪಕ್ಕಕ್ಕಿಟ್ಟು ಅವ್ರ ಕೆಲಸವನ್ನು ಪಕ್ಕಕ್ಕಿಟ್ಟು ಪ್ರತಿಯೊಂದನ್ನು ಅವರ ಕೆಲಸ ಅಂತ ತಿಳ್ಕೊಂಡು ಅವರ ಚುನಾವಣೆಯ ಪ್ರಚಾರ ಅಂತಾನೆ ಅವರು ಭಾವಿಸಿ ನನ್ನ ಜೊತೆಗೆ ನಿಂತು ನನ್ನ ಗೆಲುವಿಗೆ ಅತಿ ಮುಖ್ಯವಾದ ಕಾರಣರಾಗಿದ್ದರು. ಧನ್ಯವಾದಗಳು ಹೇಳಿದ್ರೆ ಅವರು ಒಪ್ಪಿಕೊಳ್ಳಲ್ಲ. ಈ ಸಮಯದಲ್ಲಿ ಅದನ್ನು ನಾನು ಸ್ಮರಿಸಲೇಬೇಕು, ಇಲ್ಲಾಂದರೆ ನಾನು ತಪ್ಪು ಮಾಡಿದವಳಾಗ್ತೀನಿ. ನನ್ನ ಮನೆಯ ಮಕ್ಕಳಾಗಿ ಆವತ್ತಿನ ದಿನ ದರ್ಶನ್ ಹಾಗೂ ಯಶ್ ಅಷ್ಟು ಗಟ್ಟಿಯಾಗಿ ಏನೇ ಬಂದರೂ ಲೆಕ್ಕಿಸದೆ ಎಲ್ಲವನ್ನೂ ಪಕ್ಕಕ್ಕಿಟ್ಟು ಅವ್ರ ಕೆಲಸವನ್ನು ಪಕ್ಕಕ್ಕಿಟ್ಟು ಪ್ರತಿಯೊಂದನ್ನು ಅವರ ಕೆಲಸ ಅಂತ ತಿಳ್ಕೊಂಡು ಅವರ ಚುನಾವಣೆಯ ಪ್ರಚಾರ ಅಂತಾನೆ ಅವರು ಭಾವಿಸಿ ನನ್ನ ಜೊತೆಗೆ ನಿಂತು ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಹಿಂದ್ಗಡೆ ನಿಂತೇ ಇರ್ತೀವಿ. ಅದು ಯಾವುದೇ ಥರದ ನಿರ್ಧಾರ ಆಗ್ಬೋದು, ಏನೇ ಆಗ್ಬೋದು, ಎಂಥದ್ದೇ ಆಗ್ಬೋದು. ಯಾಕೆಂದರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳ ಥರನೇ ಇರಬೇಕು. ಇವತ್ತು ತಾಯಿ ಅಂತ ನಾಳೆ ಇಲ್ಲಪ್ಪ ನಮಗೋರ್ಗು ಏನು ಸಂಬಂಧ ಇಲ್ಲ ಅಂತ ಹೇಳೋದಲ್ಲ. ಸಾಯೋವರೆಗೂ ತಾಯಿನೇ. ಅಮ್ಮ ಏನು ಹೇಳ್ತಾರೋ ಇದಕ್ಕೆ ಮಾಡು ಅಂದರೆ ಕಣ್ಣು ಮುಚ್ಕೊಂಡು ಆಳ್ಬಾವಿಗೆ ಬೀಳು ಅಂದರೆ ಬೀಳೋಕ್ಕೂ ರೆಡಿನೇ ನಾವು. ಯಾಕೆಂದರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇದೆ. ಸೊ ಆದ್ದರಿಂದ ಇವತ್ತು ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗಲಿ ನನ್ನ ತಮ್ಮ ಆಗಲಿ ಬದ್ಧವಾಗಿರ್ತೀವಿ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಸೆಲೆಬ್ರಿಟಿ. ಸೊ ಇದು ನಟ ದರ್ಶನ್ ಅವರು ಏನು ಮಾತನಾಡ್ತಾ ಇದ್ರು ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಅಂದರೆ ಒಂದು ಬಾರಿ ಅಮ್ಮ ಅಂತ ಕರೆದ್ಬಿಟ್ಟು ಮತ್ತೆ ಸ್ವಲ್ಪ ದಿವಸ ಆದ ನಂತರದಲ್ಲಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಆ ರೀತಿಯಾದಂಥ ಬೆಳವಣಿಗೆಯನ್ನು ನಾವ್ಯಾರು ಕೂಡ ಬಹುಶಃ ನಾನು ಆ ಥರ ಮಾಡಲ್ಲ. ಒಂದು ಸಲ ಅಮ್ಮ ಅಂತ ಕರೆದ್ಮೇಲೆ ಸಾಯೋವರೆಗೂ ಅವರ ಅಮ್ಮನೇ. ಸೊ ಅವ್ರು ಏನು ನಿರ್ಧಾರ ತಗೋತಾರೆ, ಅವ್ರು ಏನೇ ಡಿಸಿಷನ್ ತಗೊಂಡ್ರು ನಾನು ಅದಕ್ಕೆ ಬದ್ಧವಾಗಿರ್ತೀನಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಬಾಲಕೃಷ್ಣ ನಮ್ಮ ಪ್ರತಿನಿಧಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಾಲಕೃಷ್ಣ, ನಾವು ಈ ಮಂಡ್ಯ ಮಹಾಯುದ್ಧಕ್ಕೆ, ಈ ಲೋಕಸಭಾ ಕ್ಷೇತ್ರದ ಮಹಾಯುದ್ಧಕ್ಕೆ ಎಂಟ್ರಿ ಕೊಡೋದರ ಮೂಲಕ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ ನಟ ದರ್ಶನ್ ಅವರು. ಬಹುಶಃ ಈ ಒಂದು ಟ್ವಿಸ್ಟನ್ನು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಈ ಒಂದು ಟ್ವಿಸ್ಟ್ನಿಂದಾಗಿ ಈ ದೋಸ್ತಿ ಪಡೆಗೆ ಇದು ಯಾವ ರೀತಿಯಾದಂಥ ಎಫೆಕ್ಟ್ ಆಗಬಹುದು, ಏನ್ ಕತೆ ಅಂತ? ಹೌದು ಪ್ರಭು, ಏನಂದ್ರೆ ಇದು ಒಂಥರ ದೋಸ್ತಿ ಪಡೆಗೆ ಮಾಸ್ಟರ್ ಸ್ಟ್ರೋಕ್ ಆಗಿದೆ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ಅವರು ಕೂಡ ನಿಜವಾಗ್ಲೂ ಒಂದು ದೊಡ್ಡ ಪ್ಲಾನೇ ಮಾಡಿದ್ದಾರೆ. ಇದೇನಪ್ಪಾ ಅಂದ್ರೆ ನಟ ದರ್ಶನ್ ಅವ್ರನ್ನ ಕರ್ಕೊಂಡ್ಬಂದು ಪ್ರಚಾರ ಮಾಡಿಸ್ತಾ ಇರುವಂತದ್ದು. ಈ ಎಲ್ಲಾ ಅಂಶಗಳನ್ನ ನೋಡಿದ್ರೆ ಹಿಂದೆ ದರ್ಶನ್ ಅವ್ರು ಹೇಳಿದ್ರು, ಅಂದ್ರೆ ಸುಮಲತಾ ಅವರು ಒಂದು ಸಭೆ ಕರೆದಂತ ಸಂದರ್ಭದಲ್ಲಿ ದರ್ಶನ್ ಅವ್ರು ಹೇಳಿದ್ರು, ಅಮ್ಮ ಏನ್ ನಿರ್ಧಾರ ಮಾಡ್ತಾರೋ ಅದಕ್ಕೆ ನಾನು ಬದ್ಧ ಅಂತ ಹೇಳಿದ್ರು. ಅದೇ ರೀತಿ ಈಗ ಏನಾದ್ರು ಅವ್ರ ಅಮ್ಮ ಅಂದ್ರೆ ಸುಮಲತಾ ಅವರೇ ಏನಾದ್ರು ಈ ಒಂದು ನಿರ್ಧಾರ ಮಾಡಿದಾರ ಅಂದ್ರೆ ದರ್ಶನ್ ಅವ್ರನ್ನ ಕ್ಯಾಂಪೇನ್ ಕಳಿಸೋ ಮೂಲಕ ಒಂದು ಮೈತ್ರಿ ಪಡೆಗೆ ಒಂದು ಶಾಕ್ ಕೊಟ್ಟಿದಾರ ಅನ್ನೋದು ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇರುವಂತದ್ದು. ಯಾಕೆಂದ್ರೆ ಸುಮಲತಾ ಅಂಬರೀಶ್ ಅವರು ಇತ್ತೀಚೆಗಷ್ಟೇ ಬಿಜೆಪಿ ಸೇರ್ಕೊಂಡಿದ್ದಾರೆ. ಇಲ್ಲಿವರೆಗೂ ಕೂಡ ಪಕ್ಷೇತರರಾಗೇ ಇದ್ರು. ಆದ್ರೆ ಇತ್ತೀಚೆಗಷ್ಟೇ ಬಿಜೆಪಿ ಸೇರ್ಕೊಂಡು ಇಲ್ಲಿವರೆಗೂ ಕೂಡ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರಕ್ಕೂ ಬರದೇ ಇರುವಂತದ್ದು, ಮತ್ತೆ ಅವ್ರಿಗೆ ಯಾವುದೇ ಒಂದು ಸಂದೇಶ ಕೊಡದೇ ಇರುವಂತದ್ದು ಇಲ್ಲಿವರೆಗೂ ಕೂಡ ಅದೊಂದು ಕುತೂಹಲಕ್ಕೆ ಕಾರಣವಾಗಿತ್ತು. ಇವಾಗ ಏನು ದರ್ಶನ್ ಅವರು ಬಂದು ಕಾಂಗ್ರೆಸ್ ಪರ ಏನೋ ಒಂದು ಪ್ರಚಾರ ನಡೆಸ್ತಾ ಇದ್ದಾರೆ, ಇದು ನಿಜವಾಗ್ಲೂ ಮೈತ್ರಿ ಅಭ್ಯರ್ಥಿಗೆ ಒಂದು ಶಾಕ್ ಅಂತಾನೆ ಹೇಳ್ಬೋದು. ಈಗಾಗಲೇ ದರ್ಶನ್ ಅವರು ಇವತ್ತು ಪ್ರಚಾರ ಮಾಡಿದ್ದಾರೆ, ಮತ್ತೆ ನಾಳೆನೂ ಪ್ರಚಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಒಂದು ಕಾಂಗ್ರೆಸ್ ಸ್ವಲ್ಪ ವೀಕ್ ಕಾಣಿಸ್ತದೋ ಅಲ್ಲೆಲ್ಲ ಕೂಡ ದರ್ಶನ್ ಅವರು ಎಂಟ್ರಿ ಕೊಟ್ಟು ಈ ಒಂದು ಪ್ರಚಾರ ನಡೆಸ್ತಾ ಇರುವಂತದ್ದು. ಇಲ್ಲಿ ಈ ಒಂದು ಮುಖಂಡರುಗಳು ಕೂಡ ಏನ್ ಹೇಳಿಕೆ ಕೊಡುವಂತದ್ದು, ಅವ್ರ ಪಾಡ್ಗೆ ಅವರು ಒಂದು ಕ್ಯಾಂಪೇನ್ ಮಾಡ್ತಾರೆ, ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ, ಅವ್ರು ಯಾವುದೇ ಪಕ್ಷದವರಲ್ಲ, ಅವ್ರು ಇಷ್ಟ ಬಂದದ್ ಕಡೆ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಆದ್ರೆ ಇದು ಮೇಲ್ನೋಟಕ್ಕಷ್ಟೇ ಇದು, ಆದ್ರೆ ಒಳಗೆ ಒಂದು ಬೇಗುದಿ ಒತ್ತಿ ಉರಿತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಹಿಂದೆಯಿಂದನೂ ಕೂಡ ಸುಮಲತಾ ಅವ್ರಿಗೆ ಮತ್ತೆ ಜೆಡಿಎಸ್ಗೆ ಹಾಗೆ ಇರ್ಲಿಲ್ಲ. ಯಾಕೆಂದ್ರೆ ಇಬ್ರು ಜಿದ್ದಾಜಿದ್ದಿ ಸಾಧಿಸ್ಕೊಂಡ್ ಬಂದಂತವ್ರು. ಇಂಥ ಒಂದು ಇದ್ರಲ್ಲಿ ಇವಾಗ ಏನು ಜೆಡಿಎಸ್ಗೆ ಒಂದು ದರ್ಶನ್ ಅವರು ಈ ರೀತಿ ಕ್ಯಾಂಪೇನ್ ಮಾಡೋದ್ರ ಮೂಲಕ ಜೆಡಿಎಸ್ಗೆ ಒಂದು ಶಾಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ರಾಜಕಾರಣದಲ್ಲಿ ಏನ್ ಬೇಕಾದ್ರೆ ಆಗ್ಬಹುದು ಅನ್ನೋದಕ್ಕೂ ಕೂಡ ಇದೊಂದು ಕಾರಣ ಆಗಿದೆ. ಏನು ಮಂಡ್ಯ ಲೋಕಸಭೆ ಅಂತ ಹೇಳಿದ್ರೆ ಮಂಡ್ಯ ಅಂತ ಹೇಳಿದ್ರೆ ಇಂಡಿಯಾನೇ ಒಂದು ತಿರುಗಿ ನೋಡುವಂತಹ ಒಂದು ಪರಿಸ್ಥಿತಿ ಇರುವಂತದ್ದು. ಯಾಕೆಂದ್ರೆ ಕಳೆದ ಬಾರಿನೂ ಕೂಡ ಅದೇ ರೀತಿ ಆದಂತದ್ದು. ಯಾಕೆಂದ್ರೆ ಕಳೆದ ಬಾರಿನೂ ಸುಮಲತಾ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಿದ್ದಂತ ಇದ್ರಲ್ಲಿ ಅವಾಗ್ಲೂ ಕೂಡ ಇಂಡಿಯಾನೇ ಮಂಡ್ಯ ಕಡೆ ತಿರುಗಿ ನೋಡ್ತಾ ಇತ್ತು. ಅದೇ ರೀತಿ ಈಗ ಮಾಜಿ ಸಿಎಂ ಇಲ್ಲಿ
ಒಂದು ಮೈತ್ರಿ ಅಭ್ಯರ್ಥಿ ಆಗಿರೋದ್ರಿಂದನೂ ಕೂಡ ಈಗ ಎಲ್ಲರ ಚಿತ್ತ ಮಂಡ್ಯದತ್ತ ಅಂತಾನೆ ಹೇಳ್ಬೋದು. ಒಟ್ಟಾರೆ ಮಂಡ್ಯ ಚುನಾವಣಾ ಕಳ ಪ್ರತಿದಿನ ರಂಗೇರ್ತಾನೆ ಇದೆ ಅಂತಾನೆ ಹೇಳ್ಬೋದು ಪ್ರಭು. ಬಾಲಕೃಷ್ಣ, ಮತ್ತೊಂದು ವಿಚಾರ ಅಂದ್ರೆ ಕಳೆದ ಬಾರಿ ಆದಂತ ಚುನಾವಣೆ ಏನಿದೆ ಅದರಲ್ಲಿ ಸುಮಲತಾ ಅವರು ಗೆಲ್ಲಬೇಕು ಅಂತಂದ್ರೆ ದರ್ಶನ್ ಮತ್ತೆ ಯಶ್ ಅವರೆಲ್ಲ ಬಂದು ಪ್ರಚಾರ ಮಾಡಿದ್ದು ಕೂಡ ಒನ್ ಆಫ್ ದ ಮೇಜರ್ ರೀಸನ್. ಆಗ 2019ರಲ್ಲಿ ಮಗನ ವಿರುದ್ಧ ಪ್ರಚಾರ ಮಾಡಿದ್ರು, ಈಗ ತಂದೆಯ ವಿರುದ್ಧ ಪ್ರಚಾರ ಮಾಡ್ತಾ ಇದಾರಲ್ಲ. ಬಹುಶಃ ಇದರ ಬೆಳವಣಿಗೆ ಅಥವಾ ಕಳೆದ ಬಾರಿ ಆದಂತ ಪಿಕ್ಚರ್ ಈ ಬಾರಿ ಏನಾದ್ರು ಬರಬಹುದಾ, ಆ ತರ ನಿರೀಕ್ಷೆ ಏನಾದ್ರು ಮಾಡಬಹುದಾ, ಏನ್ ಕತೆ ಅಂತ? ಆದ್ರೂ ಆಗ್ಬೋದು ಪ್ರಭು, ಯಾಕೆಂದ್ರೆ ಇಲ್ಲಿ ಚಿತ್ರನಟರಿಗೆ ಇಲ್ಲಿ ಎಲ್ರು ಕೂಡ ಒಂದು ಬೆಲೆ ಕೊಡುವಂತದ್ದು. ಅದೇ ರೀತಿ ಏನು ಅವರು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಉಲ್ಟಾ ಆಗಿ ಕೂಡ ನಡ್ಕೊಳ್ಳುವಂಥದ್ದು ಮಂಡ್ಯ ಜಿಲ್ಲೆಯ ಜನರ ಒಂದು ಲಕ್ಷಣ ಕೂಡ. ಆದ್ರೆ ಎಲ್ರನ್ನೂ ಒಂದೊಂದ್ ಸಾರಿ ನೋಡ್ತಾರೆ, ಆದ್ರೆ ಪ್ರತಿ ಸರನು ನೋಡಕ್ಕಾಗಲ್ಲ. ಈಗ ಕುಮಾರಸ್ವಾಮಿ ಅವ್ರಿಗೂ ಕೂಡ ಒಂದು ಮಂಡ್ಯ ಜಿಲ್ಲೆಗೆ ಅವಿನಾಭಾವ ಸಂಬಂಧ ಇತ್ತು. ಆದ್ರೆ ಹಿಂದೆ ಕೂಡ ಏನು ಎಲ್ರು ನಟ ದರ್ಶನ್ ಮತ್ತೆ ಯಶ್ ಇಬ್ರು ಕೂಡ ಏನೊಂದು ಕ್ಯಾಂಪೇನ್ ಮಾಡಿದ್ರು, ಅದರಿಂದಾಗಿ ಇಡೀ ಜನ ಒಂದು ಸುಮಲತಾ ಅವ್ರ ಹತ್ರ ತಿರುಗಿ ನೋಡುವಂಗಾಯ್ತು 2019ರಲ್ಲಿ. ಈಗ ಮತ್ತೆ ದರ್ಶನ್ ಅವರು ಒಂದು ಎಂಟ್ರಿ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಪರ ಪ್ರಚಾರ ನಡೆಸೋಕೆ. ಈಗಲೂ ಕೂಡ ಆ ರೀತಿ ಆಗ್ಬಹುದು, ಯಾಕೆಂದ್ರೆ ದರ್ಶನ್ಗೆ ಆದಂತ ಅಭಿಮಾನಿಗಳಿದ್ದಾರೆ, ಆ ಅಭಿಮಾನಿಗಳ ದಂಡು ಸಪೋರ್ಟ್ ಮಾಡ್ತು ಅಂದ್ರೆ ಈಗಲೂ ಕೂಡ ಚಿತ್ರಣ ಬದಲಾಗ್ಬೋದು ಅಂತಾನೆ ಹೇಳ್ಬೋದು ಪ್ರಭು.